ಕವಿತೆ ಅ ಆ ಮತ್ತು ಕವಿ ಎಚ್ ಗೋವಿಂದಯ್ಯ. ಎಚ್ ಗೋವಿಂದಯ್ಯ ಅವರು ತಮ್ಮ ವಿಚಾರ ಹಾಗೂ ಭಾಷಣಗಳ ಮೂಲಕ ನಮ್ಮ ಅರಿವನ್ನು ಬೆಳೆಸಿದವರು. ಅವರ ಅ ಆ ಮತ್ತು ಎಂಬ ಕವಿತೆ ದಮನಿತರ, ಅಕ್ಷರದಿಂದ ವಂಚಿತರಾದವರ ಪ್ರಥಮ ಕಲಿಕೆಯ ಬಗ್ಗೆ ಹಾಗೂ ಅಲ್ಲಿ ಬರುವ ಅಡಚಣೆಗಳ ಬಗ್ಗೆ ಮತ್ತು ಕಲಿತಾದ ಮೇಲೆ ಅವರ ಎಷ್ಟೋ ಪ್ರಶ್ನೆಗಳಿಗೆ ಸಿಕ್ಕ ಉತ್ತರಗಳು ಮತ್ತು ಅದಕ್ಕೆ ಎದ್ದಿದ ಪ್ರಶ್ನೆಗಳು, ಮತ್ತೆ ಸೋಲು, ಮತ್ತೆ ಭರವಸೆ, ಈ ಎಲ್ಲ ಅಂಶಗಳನ್ನು ಒಟ್ಟುಗೂಡಿಸಿಕೊಂಡು ಬಂದ ಈ ಕವಿತೆ ನನಗೆ ಬಹಳ ಇಷ್ಟ. ಆಗಾಗ ನಾನು ಈ ಕವಿತೆಯನ್ನು ಓದ್ತಾ ಇರ್ತೇನೆ. ಈಗ ಮತ್ತೆ ಓದುವ ಅವಕಾಶ. ಅ ಆ ಮತ್ತು ಎಚ್ ಗೋವಿಂದಯ್ಯ. ಕಣ್ಣು ಬಿಟ್ಟು ನಾನು ಕೈಕಾಲು ಆಡಿಸಿದಾಗ ಕತ್ತಲೆ ಗೂಡಿನ ಅವ್ವನ ಕಣ್ಣೊಳಗೆ ಒಲೆ ಉರಿಯುತ್ತಿತ್ತು. ಕಣ್ಣು ಬಿಟ್ಟು ನಾನು ಕೈಕಾಲು ಆಡಿಸಿದಾಗ ಕತ್ತಲೆ ಗೂಡಿನ ಅವ್ವನ ಕಣ್ಣೊಳಗೆ ಒಲೆ ಉರಿಯುತ್ತಿತ್ತು. ಕಪ್ಪು ಕೈಕಾಲುಗಳ ಬೆಂಕಿಗೆ ಒಪ್ಪಿಸಿ ಕಾಯುತ್ತಾ ಅಪ್ಪ ಮೋಟು ಬಿಡಿಯೊಂದಿಗೆ ಉಸಿರಾಡಿದ. ಕುದಿವ ಗಂಜಿಗೆ ಜೀವಗಳು ಕುದಿಯುತ್ತಿದ್ದವು. ಅವ್ವನ ಎದೆಗೂಡೊಳಗೆ ತೆವಳು ನಿಂತು ನಡೆದಾಡಿದ ಹೆಜ್ಜೆಗಳು ಇಸ್ಕೂಲು ಗೋಡೆಗಳ ನಡುವೆ ನಿಂತೇ ಬಿಟ್ಟಾಗ ಕರಿಕೆನ್ನೆಯ ಮೇಲೆ ಹುರಿಗೊಂಡಿದ್ದ ಅಪ್ಪನ ಮೀಸೆ ನಾಮದ ಮೇಷ್ಟರ ಕಾಲಿಗೆ ಬಿದ್ದು ನೆಲ ನುಡಿತು. ಅವ್ವನ ಎದೆಗೂಡೊಳಗೆ ತೆವಳು ನಿಂತು ನಡೆದಾಡಿದ ಹೆಜ್ಜೆಗಳು. ಕತ್ತಲೆ ಬೋರ್ಡಿನ ಮೇಲೆ ಕಲಿತ ಅ ಆ ಅಕ್ಷರಗಳ ನಡುವೆ ಅವ್ವ ಅಪ್ಪನ ಆಸೆಗಳು ಸಿಕ್ಕಿದವು. ನಮ್ಮೂರ ಕೇರಿ ಸಮಾಧಿಗಳು ಸಿಕ್ಕಿದವು. ಅಸ್ಥಿ ಪಂಜರಗಳ ಪಾತಾಳದಲ್ಲಿ ಒಂದಿಷ್ಟು ಮಾತುಗಳು ಸಿಕ್ಕಿದವು. ಕತ್ತಲೆ ಬೋರ್ಡಿನ ಮೇಲೆ ಕಲಿತ ಅ ಆ ಅಕ್ಷರಗಳ ನಡುವೆ ಅವ್ವ ಅಪ್ಪನ ಆಸೆಗಳು ಸಿಕ್ಕಿದವು. ನಮ್ಮೂರ ಕೇರಿ ಸಮಾಧಿಗಳು ಸಿಕ್ಕಿದವು. ಕತ್ತಲ ಬೋರ್ಡಿನ ಮೇಲೆ ಕಲಿತ ಅ ಆ ಅಕ್ಷರಗಳ ನಡುವೆ ಅಸ್ಥಿ ಪಂಜರಗಳ ಪಾತಾಳದಲ್ಲಿ ಒಂದಿಷ್ಟು ಮಾತುಗಳು ಸಿಕ್ಕಿದವು. ಕಣ್ಣು ಬಿಟ್ಟು ನಾನು ಕೈಕಾಲು ಆಡಿಸಿದಾಗ ಕತ್ತಲೆ ಗೂಡಿನ ಅವ್ವನ ಕಣ್ಣೊಳಗೆ ಒಲೆ ಉರಿಯುತ್ತಿತ್ತು. ಹುಡುಕುತ್ತಾ ಕೆಳಕ್ಕೆ ಇಳಿದಾಗ ಎದ್ದ ಪ್ರಶ್ನೆಗಳಿಗೆ ಕಾಕಿ ಡ್ರೆಸ್ಸಿನ ಕೈಕಾಲುಗಳು ಮೂಡಿ ಮೀಸೆ ಬೆಳೆದು ಅಡರಿಸಿಕೊಂಡು ಕತ್ತಲಲ್ಲಿ ಕಾಣದಾದೆ. ಹುಡುಕುತ್ತಾ ಕೆಳಕ್ಕೆ ಇಳಿದಾಗ ಎದ್ದ ಪ್ರಶ್ನೆಗಳಿಗೆ ಕಾಕಿ ಡ್ರೆಸ್ಸಿನ ಕೈಕಾಲುಗಳು ಮೂಡಿ ಮೀಸೆ ಬೆಳೆದು ಅಡರಿಸಿಕೊಂಡು ಕತ್ತಲಲ್ಲಿ ಕಾಣದಾದೆ. ಕತ್ತಲೆ ಬೋರ್ಡಿನ ಮೇಲೆ ಕಲಿತ ಅ ಆ ಅಕ್ಷರಗಳ ನಡುವೆ ಆದರೆ ಪಿತ್ರಾರ್ಜಿತ ಗುಡಿಸಲ ಹರಕು ಗೋಡೆಯ ಮೇಲೆ ಅ ಆ ಮೂಡಿಸಿದಾಗ ಅಂದು ಅವ್ವ ಕೊಟ್ಟ ಮುತ್ತುಗಳು ಕೆನ್ನೆ ಮೇಲೆ ಇನ್ನೂ ಇವೆ. ಅಪ್ಪ ಕೊಟ್ಟ ತೂತು ಕಾಸು ಉಡುದಾರದಲ್ಲಿ ಹಾಗೇ ಇದೆ. ಕಣ್ಣು ಬಿಟ್ಟು ನಾನು ಕೈಕಾಲು ಆಡಿಸಿದಾಗ ಕತ್ತಲೆ ಗೂಡಿನ ಅವ್ವನ ಕಣ್ಣೊಳಗೆ ಒಲೆ ಉರಿಯುತ್ತಿತ್ತು. ಕುದಿವ ಗಂಜಿಗೆ ಜೀವಗಳು ಕುದಿಯುತ್ತಿದ್ದವು. ನಮಸ್ಕಾರ.